ಇನ್ನು ಪ್ರದೀಪ್ ಈಶ್ವರ್ ಮತ್ತು ಪಿಸಿ ಮೋಹನ್ ವಾಗ್ವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಸಮರ್ಥನೆ ಕೊಟ್ಟಿದ್ದಾರೆ. ಅವರ ಪದ ಬಳಕೆ ಬಗ್ಗೆ ನನಗೆ ಚರ್ಚೆ ಮಾಡೋ ಅಂತ ಅಗತ್ಯ ಇಲ್ಲ, ಅದರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಆದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇರೋದಂತೂ ನಿಜ ಅಲ್ವಾ, ಇದನ್ನ ಹೇಳೋದ್ರಲ್ಲಿ ತಪ್ಪೇನಿದೆ ಅಂತ. ಅಂದ್ರೆ ಈ ರೀತಿಯಾಗಿ ಪ್ರದೀಪ್ ಈಶ್ವರ್ ಅವರು ಏನ್ ಪದ ಬಳಸಿದ್ರೋ ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಸಿದ್ದರಾಮಯ್ಯ ಸರ್ಕಾರ ಇರೋದು ನಿಜ, ಸರ್ಕಾರ ಸಿದ್ದರಾಮಯ್ಯನವ್ರದೇ ತಾನೆ ಅಂತ ಈಶ್ವರ್ ಖಂಡ್ರೆ ಅವರು ಸಮರ್ಥನೆ ಕೊಟ್ಕೊಂಡಿದ್ದಾರೆ. ಅಂದ್ರೆ ಪ್ರದೀಪ್ ಈಶ್ವರ್ ಅವರು ಕೂಡ ವೇದಿಕೆಯಲ್ಲಿ ಅದನ್ನೇ ಹೇಳಿದ್ರು, ಬಿಜೆಪಿಯ ಬಣ್ಣನೆ ಮಾಡೋದು ಬೇಡ, ಇದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ, ಹಾಗಾಗಿ ಇದು ಸಿದ್ದರಾಮಯ್ಯನವರ ಸರ್ಕಾರದ ಕಾರ್ಯಕ್ರಮ, ಅದ್ರ ಬದಲಾಗಿ ಇಲ್ಲಿ ಬಿಜೆಪಿ ಬಣ್ಣನೆ ಮಾಡೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ನಾನು ಪದ ಬಳಕೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂಬುದರಲ್ಲಿ ಇವತ್ತು ಏನ್ ತಪ್ಪಿದೆ? ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಇಲ್ಲ? ಸತ್ಯ ಇದ್ದಿದ್ದು ಹೇಳಿದ್ದಿದೆ. ನೋಡಿ, ನಾನು ಪದ ಬಳಕೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂಬುದರಲ್ಲಿ ಇವತ್ತು ಏನ್ ತಪ್ಪಿದೆ? ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಇಲ್ಲ? ಸತ್ಯ ಇದ್ದಿದ್ದು ಹೇಳಿದ್ದಿದೆ. ಇನ್ನು ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಈಶ್ವರ್ ಖಂಡ್ರೆ ಅವರು ಕಿಡಿಕಾರಿದ್ರು. ರಾಜ್ಯದ ಎಲ್ಲಾ ಸಮುದಾಯಗಳಿಗೂ ಮೀಸಲಾತಿ ಇದೆ, ಮೀಸಲಾತಿ ಸಂವಿಧಾನಾತ್ಮಕವಾಗಿ ಪಡ್ಕೊಳ್ಳುವಂತ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ, ಅದು ನ್ಯಾಯವಾಗೇ ಇರುವಂತದ್ದು, ನ್ಯಾಯವಾಗಿಯೇ ನಾವು ಕೊಡ್ತಾ ಇರೋದು. ಬಿಜೆಪಿಗೆ ಇದು ನುಂಗಲಾರದ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಜಾತಿ ಧರ್ಮಗಳಲ್ಲಿ ಹೊಡೆದಾಡುವ ನೀತಿಯನ್ನ ಅವರು ಅನುಸರಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ವಾಗ್ದಾಳಿ ನಡೆಸಿದರು. ಈ ರಾಜ್ಯದಲ್ಲಿ ಇವತ್ತು 80-90% ಎಲ್ಲಾ ಸಮುದಾಯದವರಿಗೆ ಮೀಸಲಾತಿ ಇದೆ. ಒಂದು ಸಮುದಾಯಕ್ಕೆ ಯಾಕೆ ಗುರಿ ಮಾಡ್ತಾ ಇದ್ದೀರಿ? ಯಾವಾಗ ಅದರಲ್ಲಿ ಯಾರು ಬಡವರಿದ್ದಾರೆ, ಯಾರು ಅತ್ಯಂತ ಹಿಂದುಳಿದವರಿದ್ದಾರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ, ಇವತ್ತಂಥ ಸಮುದಾಯಗಳಲ್ಲಿ ಅವರಿಗೆ ಗುರುತಿಸಿ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸಂವಿಧಾನಾತ್ಮಕವಾಗಿ ಇವತ್ತು ಪ್ರತಿಯೊಬ್ಬರ ಹಕ್ಕಿದೆ. ಇವತ್ತು ಆ ನಿಟ್ಟಿನಲ್ಲಿ ನಾವು ಆ ಸಮುದಾಯ ಈ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯಗಳಲ್ಲಿ ಇರುವಂಥ ಏನು ಅತ್ಯಂತ ತಳಮಟ್ಟದಲ್ಲಿದ್ದಂಥವರಿಗೆ ಮೀಸಲಾತಿ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಇವತ್ತು ಅದರಲ್ಲೂ ರಾಜಕೀಯ ಮಾಡ್ತಿರ್ತಕ್ಕಂಥದ್ದು. ಮತ್ತೆ ಇವತ್ತು ಒಂದು ಸಮುದಾಯಕ್ಕೆ ಗುರಿಯನ್ನಾಗಿಟ್ಟುಕೊಂಡು ಏನು ಅವರು ಇವತ್ತು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಬೇಕು ಅಂತ ಹೊರಟಿದ್ದಾರೆ, ಅದು ಅವರು ಯಶಸ್ವಿ ಆಗೋದಿಲ್ಲ. ಜನ ಅರ್ಥ ಮಾಡಿಕೊಂಡಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗಂತೂ ಏನೂ ಮಾಡಲಿಲ್ಲ. ಇವತ್ತು ನಾವು ಜನಪರ ಜೀವಪರ ಆಡಳಿತ ಕೊಡ್ತಾ ಇರ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡೀತಾ ಇರ್ತಕ್ಕಂಥದ್ದು, ಎಲ್ಲರಿಗೂ ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಅವರಿಗೆ ನುಂಗಲಾರದ ತುಪ್ಪಾಗಿದೆ. ಅದಕ್ಕೆ ಅವರ ಹೇಳಿಕೆಗೆ ಯಾವುದೇ ರೀತಿಯ ಬೆಲೆ ಇಲ್ಲ. ಈ ರಾಜ್ಯದಲ್ಲಿ ಇವತ್ತು 80-90% ಎಲ್ಲಾ ಸಮುದಾಯದವರಿಗೆ ಮೀಸಲಾತಿ ಇದೆ. ಒಂದು ಸಮುದಾಯಕ್ಕೆ ಯಾಕೆ ಗುರಿ ಮಾಡ್ತಾ ಇದ್ದೀರಿ? ಯಾವಾಗ ಅದರಲ್ಲಿ ಯಾರು ಬಡವರಿದ್ದಾರೆ, ಯಾರು ಅತ್ಯಂತ ಹಿಂದುಳಿದವರಿದ್ದಾರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ, ಇವತ್ತಂಥ ಸಮುದಾಯಗಳಲ್ಲಿ ಅವರಿಗೆ ಗುರುತಿಸಿ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸಂವಿಧಾನಾತ್ಮಕವಾಗಿ ಇವತ್ತು ಪ್ರತಿಯೊಬ್ಬರ ಹಕ್ಕಿದೆ. ಇವತ್ತು ಆ ನಿಟ್ಟಿನಲ್ಲಿ ನಾವು ಆ ಸಮುದಾಯ ಈ ಸಮುದಾಯ ಅಂತಲ್ಲ, ಎಲ್ಲ